ನಮಸ್ತೆ. 25/5/2026 ಸೋಮವಾರ, ಮೇ 25, 2026 ಮಂಡೇ. ಅಧಿಕ ಮಾಸವಿದೆ. ಶುಕ್ಲ ಪಕ್ಷ ಅಂದರೆ ಬೆಳೆಯುವ ಚಂದ್ರ. ಇವತ್ತು ದಶಮಿ ತಿಥಿ. ಇಷ್ಟೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಸೂರ್ಯೋದಯ 5:53, ಸೂರ್ಯ ಅಸ್ತಮನ 6:41. ದಶಮಿ ತಿಥಿ ರಾತ್ರಿ 12 ಗಂಟೆ ಎಲ್ಲ ದಾಟಿ ಬೆಳಗಿನ ಜಾವ 5:10ವರೆಗಿದೆ. ಅಂದರೆ ಬ್ರಹ್ಮ ಮುಹೂರ್ತ ಅಂತ ನಾವು ಅಂದ್ಕೊಂಡಿರುವ ಸಮಯದವರೆಗಿದೆ. ಆನಂತರ ಬರೋದು ಏಕಾದಶಿ. ಹಾಗಾಗಿ ನಾಳೆ ಏಕಾದಶಿ ವ್ರತಾನುಷ್ಠಾನಗಳಿದೆ. ಇವತ್ತಿನ ನಕ್ಷತ್ರ ಉತ್ತರ. ಇದನ್ನು ಕೆಲವರು ಉತ್ತರ ಪಾಲ್ಗುಣಿ ಅಂತಾನೂ ಅಂತಾರೆ. ಉತ್ತರ ನಕ್ಷತ್ರ ಇವತ್ತು ಸಿದ್ಧಿಯು ಶ್ರೀವತ್ಸವನ್ನು ಕೊಡುತ್ತದೆ, ಅಂದರೆ ಸಂಪತ್ತು ಅಂತ. ಆದ್ದರಿಂದ ಉತ್ತರ ನಕ್ಷತ್ರ ಇರುವವರೆಗೂ ಖಂಡಿತ ಶುಭವಾಗಿದೆ. ಅಂತಂದರೆ ಬೆಳಗಿನ ಜಾವ 4:08 ಆನಂತರ ಬರೋದು ಹಸ್ತ ನಕ್ಷತ್ರ. ಆದರೆ ಅದು ಸ್ವಲ್ಪ ಕ್ಷಯವನ್ನು ಕೊಡೋದರಿಂದ ದುಡ್ಡು ಕಾಸು ಕೊಡುವ ವಿಷಯಗಳಲ್ಲಿ ಗಮನಿಸಿ. ಕೆಲವು ವಸ್ತುಗಳನ್ನು ದಾನ ಕೊಡೋದು ಎಚ್ಚರ. ದೀಪದಾನಗಳು ಅದರಲ್ಲಿ ಇಂಪಾರ್ಟೆಂಟು. ಕೆಲವು ವಸ್ತುಗಳನ್ನು ದಾನ ಕೊಡೋದನ್ನು ಇವತ್ತು ನಿಲ್ಲಿಸೋದು ಉತ್ತಮವಾಗಿರುತ್ತದೆ. ಆದರೂ ಅದು ಬರೋದು ರಾತ್ರಿ, ಅಂತಂದರೆ ಬೆಳಗಿನ ಜಾವ 4:08 ಮೇಲೆ. ಆದ್ದರಿಂದ ಬೆಳಿಗ್ಗೆಯಿಂದ 4 ಗಂಟೆ ಬೆಳಗಿನ ಜಾವದವರೆಗೂ ತೊಂದರೆ ಇಲ್ಲ. ಆ ನಂತರ ಮಾತ್ರ ಯೋಚನೆ ಮಾಡಿ. ನಂತರ ಇವತ್ತಿನ ವಿಶೇಷವಾಗಿ ರಾಹು ಕಾಲ ಇರೋದು ಬೆಳಿಗ್ಗೆ 7:29 9:05. ಯಮಕಂಡ ಕಾಲ ಇರೋದು 10:41 AM 12:17 PM, ಅಂದರೆ ಮಧ್ಯಾಹ್ನದವರೆಗೂ. 100% ಶುಭ ಅಶುಭ ಸಮಯಗಳನ್ನ ನೋಡೋಣ. ಇವತ್ತಿನ ದಿನದಲ್ಲಿ 100% ಶುಭ ಸಮಯ ಅಂತಂದರೆ 5:53 7:31, 12:19 12:40 ಇದು ಮಧ್ಯಾಹ್ನ. ಮತ್ತು ಮಧ್ಯಾಹ್ನ 1:35 3:14, ಸಂಜೆ 4:09 ಬೆಳಗಿನ ಜಾವ 5:12 ಅಲ್ಲಿಂದ ಅಂತಂದರೆ ಮತ್ತೆ 5:55 ಮೇಲೆ ಶುಭವಾಗಿದೆ. ಬ್ರಹ್ಮ ಮುಹೂರ್ತವು ಶುಭಕರವಾಗಿರುತ್ತೆ ಅಂತ. ಈಗ 100% ಅಶುಭ ಸಮಯವನ್ನು ನೋಡೋಣ. ಫಸ್ಟೇ ಹೇಳಿದಂತೆ 7:29 9:05 ರಾಹು ಕಾಲ. 9:32 11:41 ಮೃತ್ಯು ಇದೆ. ಪ್ರಯಾಣಗಳು, ಆಪರೇಷನ್ ವಿಷಯ ಎಚ್ಚರ. 10:26 12 ಗಂಟೆ 7 ನಕ್ಷತ್ರ ವಿಷಘಟಿಕಾ ಕಾಲ. ಆದ್ದರಿಂದಾಗಿ ನಕ್ಷತ್ರದವರು ಮಾತ್ರ ಸ್ವಲ್ಪ ಗಮನ, ಪರಿಹಾರ, ಎಚ್ಚರವಾಗಿರೋದು. ಅಂತಂದರೆ ಉತ್ತರ ನಕ್ಷತ್ರದವರು ಗಮನ ಕೊಡಬೇಕು ಅಂತ. ಆನಂತರ ಬರುವಂಥದ್ದು ದುರ್ಮುಹೂರ್ತ 12:42 ಮಧ್ಯಾಹ್ನ 1:33 ದುರ್ಮುಹೂರ್ತವಿದೆ. ಅದೇ ಸಮಯದಲ್ಲಿ ಮಧ್ಯಾಹ್ನ 3:16 ಒಂದು ದುರ್ಮುಹೂರ್ತ 4 ಗಂಟೆ 7 PM ವರೆಗಿದೆ, ಅಂದರೆ ಸಂಜೆಯವರೆಗಿದೆ. ಆನಂತರ ರಾತ್ರಿ ಅಂದರೆ ಬೆಳಗಿನ ಜಾವ 5:14 5:53 ಕೂಡ ಒಂದು ಮೃತ್ಯು ಇದೆ. ಏನೆಲ್ಲ ವಾಕಿಂಗ್ ಹೋಗೋರೆಲ್ಲ ಸ್ವಲ್ಪ ಗಮನ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ನಿಮ್ಮ ಕಾರ್ಯಕಾರಣಗಳನ್ನು ನೋಡಿ ಸರಿ ಮಾಡಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.